ಆರ್ಎಸ್ಎಸ್ ಸಂಸ್ಥಾಪಕ ಡಾಕ್ಟರ್ ಹೆಡ್ಗೇವಾರ್ ಅವರಿಗೆ ಮೇ 1921ರಿಂದ 9 ತಿಂಗಳು ಜೈಲು ಅಸಹಕಾರ ಚಳವಳಿ ನಿಮಿತ್ತ. 1930ರಲ್ಲಿ ಜಂಗಲ್ ಸತ್ಯಾಗ್ರಹ ನಿಮಿತ್ತ 9 ತಿಂಗಳು ಜೈಲು. ನಮಸ್ಕಾರ ಸ್ನೇಹಿತರೆ, ಸ್ವರಾಜ್ ಟಾಕ್ಸ್ ಚಾನೆಲ್ಗೆ ಸ್ವಾಗತ. ನಾನು ಅಮೃತ್. ಇವತ್ತಿನ ವಿಷಯ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ಎಸ್ಎಸ್ ಪಾತ್ರ ಬ್ರಿಟಿಷರು ಕಂಡಂತೆ. ಬನ್ನಿ ನೋಡೋಣ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಹಾದಿಯುದ್ದಕ್ಕೂ ಹಲವಾರು ಸಣ್ಣ ಮತ್ತು ದೊಡ್ಡ ಸಂಸ್ಥೆಗಳು, ಸಂಘಟನೆಗಳು, ನಾಯಕರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪದ್ಧತಿಯಿಂದ ಭಾಗವಹಿಸಿದ್ರು. ಇವುಗಳಲ್ಲಿ ಒಂದು ಪ್ರಮುಖ ಸಂಘಟನೆ ಅಂದ್ರನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅಂದ್ರನೆ ಆರ್ಎಸ್ಎಸ್. ಆರ್ಎಸ್ಎಸ್ ಸ್ಥಾಪಿಸಿದ್ದು ಸನ್ಮಾನ್ಯ ಡಾಕ್ಟರ್ ಕೇಶವ್ ಬೈಡ್ರಾಮ್ ಪಂತ್ ಹೆಡ್ಗೇವಾರ್ ಅವರು. ಡಾಕ್ಟರ್ ಸಾಹೇಬ್ರು ಅಸಹಕಾರ ಚಳುವಳಿಯಲ್ಲಿ ತಮ್ಮ ಪಾತ್ರವನ್ನು ಪ್ರಭಾವಿಯಾಗಿ ನಿಭಾಯಿಸಿದ್ರು. ಯಾವ ಮಟ್ಟಿಗೆ ಅಂದ್ರೆ, ಹೀಗೆ ಬಿಟ್ಟರೆ ಆಂದೋಲನಕ್ಕೆ ಮತ್ತಷ್ಟು ಬಲ ಬರಬಹುದು ಅಂತ ಹೆದರಿ ಬ್ರಿಟಿಷರು ಮೇ 1921ರಲ್ಲಿ ಅವರನ್ನು ಬಂಧಿಸಿದ್ರು. ನ್ಯಾಯಾಲಯದಲ್ಲಿ ಡಾಕ್ಟರ್ ಸಾಹೇಬ್ರು ಸ್ವತಃ ತನ್ನ ಆರ್ಗ್ಯುಮೆಂಟ್ ಪ್ರಖರತೆಯಿಂದ ಮಾಡಿದ್ರು. ಇದನ್ನು ನೋಡಿ ನ್ಯಾಯಾಧೀಶರು ನಕ್ಕಿ ಹೇಳ್ತಾನೆ, ಹೆಡ್ಗೇವಾರ್ ಅವರೇ, ನ್ಯಾಯಾಲಯದಲ್ಲಿ ಮಂಡಿಸಿದ ನಿಮ್ಮ ಆರ್ಗ್ಯುಮೆಂಟ್ ಮೂಲ ಕೇಸದ ಭಾಷಣಕ್ಕಿಂತ ಹೆಚ್ಚು ರಾಜದ್ರೋಹಿಯಾಗಿದೆ. ಡಾಕ್ಟರ್ ಸಾಹೇಬ್ರಿಗೆ 9 ತಿಂಗಳು ಜೈಲ್ ಶಿಕ್ಷೆ ವಿಧಿಸಲಾಯಿತು. ಜುಲೈ 1922ರಲ್ಲಿ ಅವರು ಬಿಡುಗಡೆಗೊಂಡಾಗ ಅವರ ಗೌರವಾರ್ಥ ಜನರು ಭರ್ಜರಿ ಸನ್ಮಾನವನ್ನು ಆಯೋಜಿಸಿದ್ರು. ನೆನಪಿರ್ಲಿ, ಮೋತಿಲಾಲ್ ನೆಹರು ಅವರು ಮುಂತಾದ ಹಿರಿಯ ಕಾಂಗ್ರೆಸ್ ನಾಯಕರು ಈ ಸಮಾರಂಭಕ್ಕೆ ಉಪಸ್ಥಿತಿದ್ರು. ಡಾಕ್ಟರ್ ಸಾಹೇಬ್ರು ಧೀರ ಸಾಹಸಿಗಳಂತೆ ತಮ್ಮದೇ ಆದ ಮಾರ್ಗದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮುಂದುವರೆಸಿದ್ರು. 1921ರಲ್ಲಿ ನಾಗ್ಪುರದಲ್ಲಿ ನಡೆದ ವಾರ್ಷಿಕ ಕಾಂಗ್ರೆಸ್ ಸಮ್ಮೇಳನದ ಆಯೋಜನಾ ಸಮಿತಿಯ ಸದಸ್ಯರಾಗಿದ್ರು. ಅಲ್ಲಿ ಅವರು ಗಾಂಧೀಜಿಯನ್ನು ಮೊದಲ ಬಾರಿಗೆ ಭೇಟಿ ಮಾಡಿ ಪೂರ್ಣ ಸ್ವರಾಜ್ ಅಂದ್ರೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಗುರಿ ಇಡಬೇಕು, ಇದನ್ನು ಘೋಷಣೆ ಮಾಡಿ ಎಂದು ಪ್ರಸ್ತಾವಿಸಿದ್ರು. ಹೌದು, ಗಾಂಧೀಜಿ ಅದನ್ನು ಆ ಕ್ಷಣ ಬೆಂಬಲಿಸಲಿಲ್ಲ. ಆದ್ರೂ 1929ರಲ್ಲಿ ಲಾಹೋರ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಎಂಬ ನಿರ್ಣಯವನ್ನು ಅಂಗೀಕರಿಸಲಾಯಿತು. 1930 ಬಂತು. ಜಂಗಲ್ ಸತ್ಯಾಗ್ರಹದ ನಿಮಿತ್ತ ಡಾಕ್ಟರ್ ಸಾಹೇಬ್ರಿಗೆ ಮತ್ತು 11 ಸಹಕಾರಿಗಳಿಗೆ ಬ್ರಿಟಿಷರು ಬಂಧಿಸಿ 9 ತಿಂಗಳು ಜೈಲು ಶಿಕ್ಷೆ ಕೊಟ್ಟರು. ಡಾಕ್ಟರ್ ಸಾಹೇಬರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿಕೆ ಚಲನೆಯನ್ನು ನೋಡಿ ಬ್ರಿಟಿಷರು ಆರ್ಎಸ್ಎಸ್ ವಿರುದ್ಧ ಮೊದಲ ಆದೇಶವನ್ನು ಹೊರಡಿಸಿದ್ರು. ಗೃಹ ಇಲಾಖೆ ವರದಿ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಸಂಘವು ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆಸಕ್ತಿ ತೋರಿಸಲು ಪ್ರಾರಂಭಿಸಿದೆ. ಇದರಿಂದ ಸಿಪಿ ಸರ್ಕಾರ 1932 ಡಿಸೆಂಬರ್ 15/16 ತಮ್ಮ ಸುತ್ತೋಲೆ ಪತ್ರ ನಂಬರ್ 2352-2158-4 ಮೂಲಕ ಸಂಘದ ಸಾಮಾಜಿಕ ಮತ್ತು ರಾಜಕೀಯ ಸ್ವಭಾವದ ಕುರಿತು ಎಚ್ಚರಿಕೆ ನೀಡುವ ಆದೇಶವನ್ನು ಹೊರಡಿಸಲು ಬಾಧ್ಯವಾಯಿತು ಮತ್ತು ಸರ್ಕಾರಿ ಉದ್ಯೋಗಿಗಳು ಸಂಘದ ಸದಸ್ಯರಾಗುವುದನ್ನು ಅಥವಾ ಸಂಘಟನೆಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದನ್ನು ನಿರ್ಬಂಧಿಸಿದರು. ಆರ್ಎಸ್ಎಸ್ ವಿರುದ್ಧವಾದ ಈ ನಿರ್ಬಂಧವನ್ನು ಸಿಪಿ ಪ್ರಾಂತೀಯ ವಿಧಾನಸಭೆಯಲ್ಲಿ ಪ್ರಶ್ನಿಸಲಾಯಿತು. ಸರ್ಕಾರವು ಏಕಾಂಗಿಯಾಯಿತು. ಸರ್ಕಾರವು ತನ್ನ ಸುತ್ತೋಲೆಯನ್ನು ಹಿಂತೆಗೆದುಕೊಳ್ಳಲು ಬಾಧ್ಯವಾಯಿತು. ಬೆರಕಿ ಬ್ರಿಟಿಷರು ಹೇಗೋ ಮಾಡಿ ಆರ್ಎಸ್ಎಸ್ ವನ್ನು ಸ್ವಾತಂತ್ರ್ಯ ಸಂಗ್ರಾಮದಿಂದ ದೂರಿಡಲು ನಿಷೇಧಿಸಲು ತಂತ್ರಗಾರಿಕೆ ಶುರು ಮಾಡಿಕೊಂಡ್ರು.